ಸರ್ ನಮಸ್ಕಾರ. ಏನು ಸರ್ ಕರೆಂಟ್ ವ್ಯತ್ಯಾಸದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ ಏನು? ಸರ್ ನಮಸ್ತೆ, ನಾನು ಬಸವನಹಳ್ಳಿ ಗ್ರಾಮದವರು ಶಿವಣ್ಣ ಅಂತ. ಸರ್ ಏನಿಲ್ಲ, ಈಗ KEB ಅವರು ಮಧ್ಯಾಹ್ನ 1:30 ಕರೆಂಟ್ ಕೊಟ್ಟು 4 ಗಂಟೆಗೆ ತೆಗಿತಾವ್ರೆ. ಈ ತರಕಾರಿಗೂ ಇನ್ನೊಂದು ಮತ್ತೊಂದು ಮಗದು ನೀರು ಬಿಡ್ಬೇಕಂದ್ರೆ ನಾವು 1:30, ಈಗ TV ಅವರು ಹೇಳ್ತಾರೆ ಮಧ್ಯಾಹ್ನ 1:30ಗೆ. ಮಧ್ಯಾಹ್ನ 1:30ಗೆ TV ಅವರು ಹೇಳ್ತಾರೆ ಬೆಳಿಗ್ಗೆ 10 ಗಂಟೆ ಏನಿದ್ರು ಕೆಲಸ ಮುಗಿಸ್ಕೊಂಡು ಓಪನ್ ಪ್ಲೇಸ್ಗೆ ಹೋಗಬೇಡಿ, 45 47 ಡಿಗ್ರಿ ಆಯ್ತದೆ ಅಂತ ಹೇಳ್ತಾವ್ರೆ. ಸೊ ಕರೆಂಟ್ ನಮಗೂ 1:30 ಕೊಟ್ಟರೆ ಈಗ ತರಕಾರಿ ಬಿಡ್ಬೇಕು, ಕಬ್ಬು ಬಿಡ್ಬೇಕು, ಭತ್ತ ಬಿಡ್ಬೇಕು. ಸೊ ನಾವು ಯಾವ ರೀತಿ ಬಿಡ್ಬೋದು? 47 ಡಿಗ್ರಿ ಆದರೆ ಮತ್ತೆ ನೈಟು 2 ಗಂಟೆ ಕರೆಂಟ್ ಕೊಡ್ತಾರೆ. ಆ ನೈಟಲ್ಲಿ ನಾವು ಈ ಚೇಳು ಚಿರತೆ ಈ ಕಾಟ ಎಲ್ಲನೂ ಅಲ್ಲ, ನಿಮ್ ಭಾಗದಲ್ಲಿ ಬಸವನಹಳ್ಳಿ ಚಿರತೆ ಇದೆ ಅಂತ ಎಲ್ಲ ಕಡೆ ಮಾಧ್ಯಮದಲ್ಲಿ ಹಾಕಿದ್ವಿ ನಾವೇ. ಹಾವು ಚೇಳು ಇದ್ರ ಕಾಟ ಬೇರೆ ಇದೆ. ಇವರೇ ಡೈರೆಕ್ಷನ್ ಮಾಡೋದು ಟಿವಿ ಕುತ್ಕೊಂಡು 10 ಗಂಟೆ ಒಳಗಡೆ ಮನೆಗೆ ಸೇರ್ಕೊಳ್ಳಿ, 5 ಗಂಟೆ ಹೋಗಬೇಡಿ ಅಂತ. ಈಗ ತಿರ್ಗಾ ಏನ್ ಮಾಡ್ತಾರೆ ಇವ್ರು? 1:30 ಕರೆಂಟ್ ಕೊಟ್ರೆ ನಾವು ಆ ಟೈಮಲ್ಲಿ ಆ ಬಿಸಿಲಲ್ಲಿ ನೀರನ್ನ ನಾವು ಗದ್ದೆಗೆ ಯಾಕೆ ಆಯ್ತು? ನೈಟ್ 2 ಅವರ್ ಕೊಡ್ತಾರೆ, 2 ಗಂಟೆ ಕೊಟ್ಟರೆ 3 ಗಂಟೆ ಕೊಟ್ಟರೆ ಅವಾಗಲೂ ಹೋಗೋಕ್ಕಾಗಲ್ಲ. ಈಗ ಈ ವಿಚಾರವಾಗಿ ನಾನು ಹೇಳೋದು, ಇವರೇ ಹೇಳ್ತಾರೆ ಈಗ 10 ಗಂಟೆಗೆ ಕೊಟ್ರೆ ಈಗ ಆಯ್ತು 6 ಗಂಟೆ ಕರೆಂಟ್ ಕೊಟ್ರೆ 11 ಗಂಟೆಗೆ ತಗಿಲಿ. ಬೆಳಿಗ್ಗೆ ಬೆಳಿಗ್ಗೆ 6 ಗಂಟೆ ಕೊಟ್ರೆ ಒಂದ್ ಸ್ವಲ್ಪ ರೈತ ಜಮೀಲಿ ಇರ್ತಾನೆ, ಬೇರೆ ಬೇರೆ ಕೆಲಸಗಳು ಇರ್ತಾವೆ ಅವ್ರಿಗೆ. ಅಷ್ಟೊತ್ತಿಗೇನೋ ಮನೆ ಸೇರ್ಕೊಂಡ್ರೆ ನಾವು ಮನಸ್ಸು ತಾನೆ, ನಾವು ಬೆಳೆದಿದ್ದೆಲ್ಲ ನಾವೇ ತಿಂತಿದ್ದೇವ, ದೇಶಕ್ಕೆಲ್ಲ ಕೊಡ್ತಿದ್ದೀವಿ ತಾನೆ, ನಮಗೂ ಅರ್ಥ ಮಾಡ್ಕೋಬೇಕಾನೆ. 1:30 ಕೊಟ್ರೆ ಇವತ್ತಿನ ಮಧ್ಯಾಹ್ನ 1:30ನಲ್ಲಿ ಉರಿ ಬಿಸಿಲು, ಆ ಟೈಮಲ್ಲಿ ನಾವು ಹೆಂಗ್ ಗದ್ದಲ್ಲಿ ನೀರು ಹಾಯಿಸೋದು? ತರಕಾರಿ ಹೆಂಗ್ ಬಿಡೋದು? ರೈತಾಪಿ ಬಹಳ ಸಮಸ್ಯೆ ಸರ್ ಇದು. ಸರ್ ಇವರೇ ಆಫೀಸ್ ಬಿಟ್ಟು AC ಚೇರ್ ಬಿಟ್ಟು ಫ್ಯಾನ್ ಬಿಟ್ಟು ಇವರೇ ಈಚೆಗೆ ಬರಲ್ಲ. ಊಟದ ಕಾರ್ ಕೊಟ್ಟಿದ್ರೆ ನೀವೆಲ್ಲ ಟ್ಯಾಕ್ಸ್ ದುಡ್ಡು, ನಿಮ್ಮ ಟ್ಯಾಕ್ಸ್ ದುಡ್ಡಿಂದ ಇವರೇ ಈಚೆಗೆ ಬರಲ್ಲ. ಇನ್ನು ಅನ್ನ ಕೂಡ ನಮ್ ರೈತ ಬರ್ತಾನ? 11 ಗಂಟೆ ಇಲ್ಲ 10 ಗಂಟೆ ಕೊಡ್ಲಿ, ಬೆಳಗ್ಗೆ ಟೈಮಲ್ಲಿ ತೊಂದರೆ ಏನಿಲ್ಲ. ಇಲ್ಲ, ಸಂಜೆ 6ರಿಂದ 8 9 ಕೊಡ್ಲಿ ಬಿಡಿ ಸರ್. ಸಮಸ್ಯೆ ಅದರಲ್ಲೂ ಕೂಡ ಆ ಕರೆಂಟ್ ಅಲ್ಲೂ ಕೂಡ ಅವಾಗ್ಲೂ ಕಟ್ ಮಾಡಕ್ ಕೊಡ್ತಾ ಇರೋದು, ಅವಾಗ್ಲೂ ಕರೆಕ್ಟ್ ಆಗಿ ನೀಟಾಗಿ ಕೊಡ್ತಾ ಇಲ್ಲ. ಮನೆಗಳಿಗೆ ಮಧ್ಯಾಹ್ನ ತೆಗಿತಾರೆ, ಅಲ್ಲಿ ಜಮೀನ್ ಕೊಡ್ತಾರೆ, ತಿರುಪನ ಜಮೀನ್ದು ರಾತ್ರಿ ತೆಗಿತಾರೆ, ಮನೆಗಳು ಕೊಡ್ತಾರೆ. ಹೌದೌದೌದು. ಅಲ್ಲ, ನಾವು ಮಾಧ್ಯಮದವ್ರು ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಸಾರ್ವಜನಿಕ ಫೋನ್ ಇರ್ಲಿ, ನಾವೇ MDಗಳಿಗೆ DC ಗಳಿಗೆ ಫೋನ್ ಮಾಡಿದ್ರೆ, ಇಲಾಖೆ DC ಗಳಿಗೆ ನಮ್ ಫೋನೇ ತೆಗಿಯಲ್ಲ. ಯಾಕ್ರಿ ಕರೆಂಟ್ ಕಟ್ ತೆಗ್ದಿರ ಅಂತಂದ್ರೆ ಹೇಳೋದು ಉಚಿತ ಕರೆಂಟ್ ಅಂತಾರೆ, ಅಥವಾ ಇನ್ನೊಂದು ಏನೇನೋ ಏನು ಕೂಡ ನಮ್ಗೆ ರೆಸ್ಪಾನ್ಸೇ ಮಾಡಲ್ಲ. ಅದು ಇನ್ನೊಂದು ವಿಚಾರ ಹೇಳ, ನೈಟು ಫ್ಯಾನ್ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. 1:30 ಬಿಸಿಲಲ್ಲಿ ರೈತ ನೀರ್ ಹೆಂಗ್ ಬಿಡ್ಬೇಕಾಗ್ತದೆ? ಹೌದು, ಬಟ್ ತುಂಬಾ ಕಷ್ಟ ಐತೆ. ಅವನ್ಗೆ ಆರೋಗ್ಯ ಕೆಟ್ರೆ ಆರೋಗ್ಯದೆಲ್ಲ ಈಗ ಕಡೆ ಈಗ 1-2-3 ಜನ ಸತ್ತವರ ಬಿಸಿಲುಗೆ. ಹೌದು, ನಮ್ಮಲ್ಲೂ ಆ ಸನ್ನಿವೇಶ ಬರೋದ್ರಲ್ಲೇನು ಡೌಟ್ ಇಲ್ಲ ಸರ್. ಇನ್ಯಾರು ಬೇಡ, ಟಿವಿಲಿ ಬೆಳಿಗ್ಗೆ ಆದ್ರೆ ಆಗ್ತಾರೆ, ಸನ್ ಸ್ಟ್ರೋಕ್ ಆಯ್ತದೆ. ಏಜ್ ಆದವ್ರನ್ನ ಹೊರಗಡೆ ಕಳ್ಸ್ಬೇಡಿ, ಮಕ್ಕಳನ್ನ ಕಳ್ಸ್ಬೇಡಿ, ಎಲ್ಲ ಇವರೇ ಹೇಳ್ತಾರೆ. ಇವ್ರು ಮಾಡ್ತಾ ಇರೋದನ್ನ ಓಲಿಲ್ಲ ಅಂದ್ರೆ ನಮ್ ಜೀವನ ಹೆಂಗ, ರೈತರ ಜೀವನ ಹೆಂಗ? ನಂದಂತ ಬಿಡಿ, ಟೋಟಲ್ ರೈತಾಪಿ ಬೆಳೆಗೆ ಬೆಲೆನೂ ಇಲ್ಲ, ರೈತಂಗೂ ಬೆಲೆ ಇಲ್ಲ. ಅವ್ರು ಕೊಟ್ಟಿದ್ದು ಅಂದ್ರೆ ಅಸಡ್ಡೆಯಾಗಿ ಕೊಡ್ತಾರೆ. ಇವಾಗ ಮಧ್ಯಾಹ್ನ ಅಂತಂದ್ರೆ ಯಾವ ಅಧಿಕಾರಿಗೂ ಕೂಡ ಅವ್ರು ಎಷ್ಟು ಅಂದ್ಬಿಟ್ಟು 1 ಗಂಟೆ ಕೊಂಡೋಗ್ಬಿಡ್ತಾರೆ, 3:30-4 ಗಂಟೆ A to Z. ನಿಮ್ ವಿಷಯ ತಿಳ್ಕೊಳ್ಳಿ, KEB ಆಫೀಸ್ಗಳಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ ತಮ್ಸ್ ಇಟ್ಕೊಂಡಿಲ್ಲ ಅವ್ರ ಯೋಗ್ಯತೆಗೆ. ಅವ್ರ ಬಂಡವಾಳ ಗೊತ್ತಾಗ್ತದೆ ಅಂತ ಯಾವ್ಯಾವ ಬಾಡೂಟಕ್ಕೆ ಹೋಗ್ತಾರೆ, ಯಾವ್ಯಾವ ಮದುವೆ ಮನೆಗೆ ಹೋಗ್ತಾರೆ, ಇನ್ನು ಬೇರೆ ಬೇರೆ ಹೇಳ್ಬೇಕಾಗುತ್ತೆ. ಆದ್ರೆ ನಮ್ ಟ್ಯಾಕ್ಸ್ ದುಡ್ಡು ಗೂಟದ ಕಾರಲ್ಲಿ ಇವರು ಎಲ್ಲೆಲ್ಲಿ ತಿರುಗಾಡ್ತಾರೆ ಅಂತ ನಾವ್ ಹೇಳ್ಬೇಕಾಗಿಲ್ಲ, ಸಾರ್ವಜನಿಕ ಗೊತ್ತು. ಅದನ್ನ ಮಾಡಕ್ಕಾಗಲ್ಲ. ಮಾಡ್ಕೊಂಡು ಮತ್ತೆ ಆಫೀಸಿಗೆ ಬರ್ಬೇಕಾದ್ರೆ 3:30 ಇಂದ 4 ಗಂಟೆಗೆ ಬರ್ತಾರೆ. ರೈತಂಗೆ 1:30 ಕೊಟ್ರೆ ಆ ಬಿಸಿಲಲ್ಲಿ ಅವ್ನು ಹೋಗಿ ಏನ್ ಮಾಡಕ್ಕಾಗ್ತದೆ? ಬಿಸಿಲು ಟೈಮಲ್ಲಿ ನೀರು ಹಾಯಿಸಿದ್ರೆ ನೀರು ಬೇಗ ಆಯಲ್ಲ. ಬಿಸಿಲಿರುತ್ತೆ, ಟೆಂಪ್ರೇಚರ್ಲೇ ಅರ್ಧ ಆವಿ ಆಗ್ಬಿಡುತ್ತೆ. ಹಂಗಾಗಿ ತಂಪಾಗಿದ್ದಾಗ ಕೊಟ್ರೆ ಸ್ವಲ್ಪ ನೀಟಾಗಿ ಎಲ್ಲ ಕಡೆಗೂ ಆಗುತ್ತೆ. ಇನ್ನೊಂದು ವಿಚಾರ ಹೇಳ್ತಾರೆ, TC ಸುಟ್ಟೋದ್ರೆ 24 ಗಂಟೆಯಲ್ಲಿ ನಿಮ್ಗೆ ಹಾಸ್ಕೊಡ್ತೀವಿ ಅಂತ ದೊಡ್ಡದಾಗ TV ಸ್ಟೇಟ್ಮೆಂಟ್ ಪೇಪರ್ ಕೊಡೋದು. 30,000 ಕೊಟ್ರೆ TC ಬರೋದು. ಅದನ್ನ ಸರ್ಕಾರದ ಮೇಲೆ ತೋರಿಸೋದು, ಸರ್ಕಾರದ ಆದೇಶ ರೀ ನೋಡ್ರಿ ಅಂತ. ಈಗ ಯಾವ್ದೋ 150 ಕಂಬಗಳು ಹಾಕ್ಸ್ಕೊಳ್ಳಿ, ಎಲ್ಲೆಲ್ಲಿ ಇದಾಗೈತೆ ಅಂತ ಬಂದವ್ರೆ. ಯಾವ್ದೋ ಒಂದು ಅರ್ಜಿ ಕೊಟ್ಟಿದೀವಿ, ಇನ್ನು ನಮ್ಮೂರ್ಗೆ ಬಂದೇ ಇಲ್ಲ. ಯಾಕೆ ಬರಲ್ಲ ಅಂದ್ರೆ ಯಾವನು ಮೀಡಿಯೇಟರ್ ಸಿಕ್ಕಿಲ್ವಲ್ಲ, ಅಂದ್ರೆ ಗುತ್ತಿಗೆದಾರ ಸಿಕ್ಕಿಲ್ವಲ್ಲ ಇವ್ರು ಹೇಳ್ದಂಗೆ ಕೇಳಕ್ಕೆ. ಅಲ್ಲ, ಮಾಡೋ ಇಚ್ಛಾಶಕ್ತಿ ಇದ್ರೆ ಇರೋಂತ KEB ಎಂಪ್ಲಾಯಿಗಳೇ ಮಾಡ್ಬೋದು, ಆದ್ರೆ ಅದು ಮಾಡ್ತಾ ಇಲ್ವಲ್ಲ. ಆಮೇಲೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮಾಧ್ಯಮದವ್ರು ಕರೆಯಲ್ಲ, ಹೆದರಿಕೆ ಇರಬೇಕು, ಕರೆಯಲ್ಲ ಅವರು. ಆಮೇಲೆ ಇಲ್ಲಿ 20 ವರ್ಷ ಗೂಟ ಹೊಡ್ಕೊಂಡು ಇಲ್ಲೇ ಕೂತಿರ್ತಾರೆ. ಯಾವ್ಯಾವ ಊರು ಅಧಿಕಾರಿಗಳು ಎಲ್ಲ ಬಂದೂರು ಅಂದ್ರೆ ಏನ್ ಖುಷಿನ ಅವ್ರಿಗೆ.
ಅರ್ಥ ಆಗ್ತೀನಿ. ನಾನು ಎಲ್ಲಾದ್ರಲ್ಲೂ ಎಲ್ಲ ಇಲಾಖೆಗೂ ಇದೇ ತರ ಹೇಳ್ತಾ ಇರ್ತೀನಿ. ಯಾವ ಇಲಾಖೆಯಲ್ಲಿ ನೋಡಿ 20 ವರ್ಷ ಅವರೇ ಇರ್ತಾರೆ, ಚೇಂಜ್ ಆಗಲ್ಲ. ಈ ಟೈಮಲ್ಲಿ ಟಿ ಸಿ ಸುಟ್ಟೋಗೋದು ತುಂಬಾ ಜಾಸ್ತಿ, ಮೆಲ್ಟ್ ಆಗೋದು, ಹೌದು. ಅವೆಲ್ಲ ಇರೋದ್ರಿಂದ ಟಿ ಸಿನೂ ಕೂಡ ಇವರು ದುಡ್ಡಿಂದನೇ ಯಾವ್ದೋ ಕಾರಣಕ್ಕೂ ತಂದು ಸರ್ ಆಯಿಲ್ ಚೇಂಜ್ ಮಾಡಲ್ಲ ಸರ್, ಹೌದು ಆಯ್ತಾ? ಆಯಿಲ್ ಚೇಂಜ್ ಮಾಡಲ್ಲ. ಒಬ್ಬ ರೈತ ಹೇಳ್ತಾನೆ ಅದ್ರ ಆಡಿಯೋ ವಿತೌಟ್ ಸಾಕ್ಷಿ ಯಾವ್ದು ನಾನು ಮಾತಾಡಲ್ಲ. ಆಯಿಲ್ ಚೇಂಜ್ ಮಾಡಕ್ಕೆ ನೀನ್ ಆಯಿಲ್ ತಾಂಬಾರ ಅಂತ ಕಳಿಸ್ತಾರೆ ರೈತರನ್ನ, ನಿಜ ತಾನೆ? ಇದು ನಮ್ಮ ರೈತರ ಹಣೆ ಬರ ಅಲ್ಲ. ಒಂದು ಟಿ ಸಿ ಮೇಂಟೈನ್ ಮಾಡುವಂತ ಇಲಾಖೆ, KB ಇಲಾಖೆ ರೈತರ ಹತ್ರ ಆಯಿಲ್ ತರಿಸ್ಕೊಳತ್ತೆ ಅಂತಂದ್ರೆ ಫೋನ್ ಮಾಡಿದ್ರೆ ಕರೆಂಟ್ ಹೊಂಟಾಗದೆ, ಎಷ್ಟೊತ್ತು ಬಂದಂತ ಕೇಳಿದ್ರೆ ಫೋನ್ ಫಿಟ್ ಮಾಡೋದಿಲ್ಲ. ಹೌದು. ನಿಮ್ಮ ಲೈನ್ ಮ್ಯಾನ್ ಮಾಡ್ರಿ ಅಂತಾರೆ, ಜೈಗ್ ಮಾಡಿದ್ರೆ ನಾವು ಕೆಳ ಮಾಡಿ ಅಂತ ಒಬ್ಬ ಲೈನ್ ಮ್ಯಾನ್ ಇರುವಂತ ಒಂದು ಅಲ್ಲಿ ಏನೋ ಸರೌಂಡಿಂಗ್ ಇರುತ್ತೆ, ವೃತ್ತಾಧಿಕಾರಿ ಅಂತ ಯಾರು ಇರ್ತಾರೆ ಲೈನ್ ಮ್ಯಾನ್, ಅವ್ನಿಗೆ ಫೋನ್ ಮಾಡಿದ್ರೆ ಎತ್ತಲ್ಲ. ನಾವು ಟಾಪರ್ ಫೋನ್ ಮಾಡಿದ್ರೆ ಅಲ್ಲಿಂದ ಹೇಳ್ಕೊಂಬರ್ತಾರೆ, ಇವ್ರಿಗೆ ಮಾಡಿ. ಇದು ಹಣೆ ಬರ. ಈಗ ಎಷ್ಟೋ ಕಡೆ ಅವಘಡ ಆಗಿದೆ, ಅವಾಗ್ಲಿದೆ ಕತೆ. ಆತರ ಆಗಿ ಒಂದು ಮನೆನೇ ಸುಟ್ಟೋಯ್ತು ಅಂತ ದೊಡ್ಡ ಸುದ್ದಿ ಮಾಡಿ ಉಗ್ದಿದ್ದೀನಿ ಇಲ್ಲಿ ಆಕ್ಷನ್ ಹೇಳಿಲ್ಲ ಸರ್. ಹೌದು. ಅದು ಏನು ಒಬ್ಬ ಇವರು ಒಂದು ಪಕ್ಷದ ಲೀಡರ್ ಕೂಡ ಅವರು. ಅಂತದ್ರಲ್ಲಿ ಇನ್ಯಾರು ಬೆಲೆ ಕೊಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಪರಿಹಾರ ಕೊಡಲ್ಲ ರೈತರು ಬೆಳೆಗೆ. ಬಿಡಿ, ನಾನು ಅನ್ನೋದು ರೈತ ಅನ್ನೋದು ಒಂಚೂರು ಮನದಲ್ಲಿ ಇಟ್ಟಾರೆ. ಇವರು ರೈತರ ಮಕ್ಕಳ ಸರ್ ಇನ್ನೊಂದು ಗೊತ್ತಾ, ಈ ನಮ್ಮ ಇಲಾಖೆ KB ಇಲಾಖೆ ಬನ್ನೂರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಇರೋದೆಲ್ಲ ನಮ್ಮ ಬನ್ನೂರ್ಲೆ. ಅದು ನಮ್ಮ ರೈತರ ಮಕ್ಕಳೇ. ದಾರುಣ ಅಂದ್ರೆ ನಿಮ್ಗೆ ಇನ್ನೊಂದು ಕೈ ಸತಿ ಹೇಳಿದ್ ಕೇಳಿ, ಕಳೆದ ವರ್ಷ ಆ ವ್ಯಕ್ತಿಯ ಸಂಬಂಧಿಕರ ಜಮೀನಲ್ಲೇ 1 ವಾರ ನೀರು ಮಳೆ ಬಿದ್ದು ಕಂಬ ಬಿದ್ದೋಗಿತ್ತು, ಬರ್ಲಿಲ್ಲ ಅವರು. ಸ್ವಂತ ಅವ್ರ ನೆಂಟರು ಇದ್ರಲ್ಲಿ ನಾನು ಸುದ್ದಿ ಮಾಡಿದ್ಮೇಲೆ ನೀವ್ ಯಾಕೆ ಮಾಧ್ಯಮದವ್ರಿಗೆ ಹೇಳಿದ್ರೆ ಅಂದ್ಬಿಟ್ಟು ಒಂದೇ ದಿನದಲ್ಲಿ ಕೆಲಸ ಮಾಡೋರು. ಅದು ಮಾಧ್ಯಮದ ತಾಕತ್ತು ಅಂದ್ರೆ. ಹಾಗೆ ತಾವೇನು ಇವತ್ತು ಬಸವನಹಳ್ಳಿ ಮಾದರಿ ಗ್ರಾಮ ಅಂತ ನಾನು ಹೇಳ್ತೀನಿ, ನಿಮ್ಮ ಗ್ರಾಮಕ್ಕೆ ಬಹಳ ಹೆಮ್ಮೆ ಇದೆ. ನಿಷೇಧ ಗ್ರಾಮ ನಿಮ್ದು, ಅದೊಂದು ಬಹಳ ಖುಷಿ ಆದಂತ ವಿಚಾರ. ಬಟ್ ಇದು ಹೆಚ್ಚು ರೈತಾಪಿಯರು ತರಕಾರಿನ ಅವಲಂಬಿತವಾಗಿರುವಂತ ಪ್ರದೇಶ ಸರ್ ನಮ್ದು. ತರಕಾರಿಗೆ ಹುಲ್ಲು ಎಲ್ಲ ಬೆಳಿತಾರಲ್ವಾ, ಆ ನೀರು ಹಾಯಿಸ್ಬೇಕು ಅಂದ್ರೆ ಈಗ 1 ವಾರ ಹಾಯಿಸ್ಬೇಕು. ನೀವು ಯೋಚನೆ ಮಾಡಿ, ಈ ಟೆಂಪರೇಚರ್ ಅಲ್ಲಿ ನಿಂತ್ಕೊಂಡು ಯಾವ ರೀತಿ ಅವ್ನು ಹಾಯಿಸ್ಬೋದು ಅನ್ನೋದು ಯೋಚನೆ ಮಾಡಿ. ಖಂಡಿತ ಆ ಮನುಷ್ಯ ಏನಾಗಬಹುದು. ಈಗ ನಿಮ್ಮ ಬರೀ ನಾನು ಇದು ಸುದ್ದಿ ಮಾಡ್ಬಿಡಲ್ಲ ಅಥವಾ ಲೈವ್ ಮಾಡ್ಬಿಡಲ್ಲ. KB ಡಿಪಾರ್ಟ್ಮೆಂಟ್ ಯಾರೆಲ್ಲ ಟಾಪ್ ಯಾರಿದ್ದಾರೆ ರಾಜ್ಯ ಸರ್ಕಾರದ, ನಾನು MD, ನಾನು DC, ನಾನು ನಿರ್ವಾಹಕ ಅಂತ ಎಲ್ಲ ಹೇಳ್ಕೊಂಡು ತಿರುಗ್ತಾರೆ, ಅವ್ರಿಗೂ ಕೂಡ ಮೇಲ್ ಮಾಡ್ತೀನಿ ಅನ್ನೋದಿನ. ಹಾಗಾಗಿ ನಿಮ್ಮ ಹವಾಲ್ ಏನಿದೆ, ಎಷ್ಟು ಗಂಟೆಗೆ ಬಿಡ್ಬೇಕು ಅಂತ ಕೊನೆಯದಾಗಿ? ನನಗೆ 6 ಗಂಟೆಯಿಂದ 11 ಬೆಳಗ್ಗೆ 6 ಗಂಟೆಯಿಂದ. ಆ ಟೈಮಲ್ಲಿ ನೀರು ಕೂಡ ಸರಾಗೋಗಿ ಬೇಗ ಹೋಯ್ತದೆ. ಸೊ ಟೆಂಪರೇಚರ್ ಕಡಿಮೆ ಇರ್ತದೆ. ರೈತನಿಗೆ ಇದೊಂದು ಒಳ್ಳೇದ್ ಮಾಡ್ರಿ ನಿಮ್ ಮನ್ಸಲ್ಲಿ ಇದ್ರೆ. ಯಾಕಂದ್ರೆ ಬೆಳೆದಿದ್ದೆಲ್ಲ ಪಾಪ ಅವನೇ ತಿನ್ಕೊಂಡಿದ್ರೆ ನೀವ್ ಇಷ್ಟೊತ್ತಿಗೆ ಅದೇನಾಗೋರಿಯೋ ಎಲ್ಲ ದೇಶಕ್ಕೆ ಹಂಚ್ತಾವನ ಬೆಳೆದು ಏನ್ ಮಾತಾಡ್ತಾರ ರೈತ ಬೆನ್ನೆಲುಬು. ಒಂದು ಸಾಮಾನ್ಯ ಸಭೆನ ಕರೆಯಲ್ಲ ರೀ ರೈತರನ್ನ, ಆಯ್ತಾ? ಕೆಲವೊಂದು ಹಸು ಶಾಲನ್ನ ನೀವು ಕರ್ಕತ್ತೀರ ಅಷ್ಟೇ. ಯಾವ ಸಾಮಾನ್ಯ ಸಭೆಗೆ ನಿಜವಾದ ರೈತನ ಕರೆದಿರ? ಯಾವ ಮಾಧ್ಯಮದವ್ರಿಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ? ನಿಮ್ದೆಲ್ಲ ಬೆಳೆಕಾಳು ಗೊತ್ತಾಗ್ಬಿಡುತ್ತೆ ಮಾಧ್ಯಮದವ್ರ ಮೂಲಕ ಅಂತನಾ? ಸುಟ್ಟೋದ್ರು ಮಾತ್ರ ಹೋಯ್ತೀವಿ ಸಾಲಿಗ. ಅಷ್ಟೇ. ದುಡ್ಡು ಕೊಟ್ಟು ದುಡ್ಡು ತಗೊಟ್ಟು ತಗೊಬರೋದು ನಾವು. ಓಕೆ. ಇದುವರೆಗೆ ಆಗದೆ ಒಂದ್ ಇದನ್ನು ಕೊಡಲ್ಲ, ಒಂದ್ ಬೋಲ್ಟ್ ಕೊಡಲ್ಲ ಅವರು, ನಟ್ಟು ಬೋಲ್ಟ್ ಕೊಡಲ್ಲ ಅವರು. ಹಂಗಾಗಿ ಒಂದ್ ಬೇಜಾರೇನು ಅಂದ್ರೆ ನಮ್ಮ ಹೋಬಳಿಲಿರುವಂತ ಮೇಲಧಿಕಾರಿಗಳು, KB ಮೇಲಧಿಕಾರಿಗಳು ನಮ್ಮ ಹೋಬಳಿಯವರೇ, ನಮ್ಮ ರೈತರ ಮಕ್ಕಳೇ. ಬಟ್ ಅವ್ರ ಅಧಿಕಾರ ಒಂದು ಇರೋದ್ರಿಂದ ಅವ್ರು ಏನು ಮಾಡಕ್ ಆಗ್ತಿಲ್ಲ. ಆ ಮಟ್ಟಿಗೆ ಆಗಿದೆ ಇವತ್ತು ರಾಜ್ಯ ಸರ್ಕಾರದ ಕತೆ, ಆಯ್ತಾ? ಎಲ್ಲೋ ಒಂದ್ ಕಡೆ ಕೊಡ್ತೀವಿ ಅಂತಾರೆ, ನೈಟ್ ಕರೆಂಟ್ ತೆಗಿತಾರೆ. ನೈಟ್ 2 ಗಂಟೆ ಮೇಲೆ ಯಾರು ಸರ್ ಹೋಗ್ತಾರೆ ರೈತರು? ಪಾಪ ಬೆಳಗ್ಗೆಯಿಂದ ಕಷ್ಟಪಟ್ಟು ಬೆಳಗ್ಗೆ ಹೊತ್ತೆಲ್ಲ ಹೋಗಿ ಮಾರ್ಕೆಟ್ ಅಲ್ಲಿ ಮಾರಿ ಅವರು ಜೀವನ ಮಾಡ್ಬೇಕು. ರಾತ್ರಿ ಹೊತ್ತು ನೆಮ್ಮದಿ ಮಲಿಕಳಕ್ಕೂ ಬಿಡಲ್ಲ. ಕರೆಂಟ್ ಕೊಡ್ತೀವಿ ಅಂತ ಎಬ್ಸೋದಿದ್ರು, ಅಲ್ಲಿ ಹೋದ್ಮೇಲೆ ಆಫ್ ಮಾಡೋದು. ನೋಡಿ ಸ್ಟ್ರೀಟ್ ಲೈಟ್ಗಳು ಉದಾಹರಣೆಗೆ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ನೋಡಿ, ಗ್ರಾಮ ಪಂಚಾಯತಿಗಳಲ್ಲಿ ಲಕ್ಷ ಕೋಟ್ಯಾಂತರ ರೂಪಾಯಿ ದುಡ್ಡು ಬರಬೇಕು. ಒಂದೊಂದು ಗ್ರಾಮ ಪಂಚಾಯತಿನಲ್ಲಿ ಇವ್ರು ತಾಕತ್ತಿದ್ರೆ ಬಹಿರಂಗ ಸ್ಟೇಟ್ಮೆಂಟ್ ಕೊಡ್ಲಿ. ಮೇಲಧಿಕಾರಿಗಳು ಯಾರಿದಾರ, AW ಆಗಿರ್ಬೋದು, ಬೇರೆ ಯಾರಾದ್ರೂ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟೆಷ್ಟು ಕೋಟಿ ಬರಬೇಕು ಅಂತ. ಒಬ್ಬ ರೈತನನ್ನ 200 ರೂಪಾಯಿ ಅವ್ರು ಏನೋ ಕಟ್ಟಲಿಲ್ಲ, ಅಲ್ಲ ಕಟ್ತಾರೆ. ಅವರೆಲ್ಲ ಹೋಗಿದ್ರು ತಕ್ಷಣ ಕಿತ್ತಾಕ್ಬಿಡ್ತೀವಿ ನಾವು, ಕಿತ್ತಾಕ್ಬಿಡ್ತೀವಿ. ನೀವು ಇಲ್ಲಿ ಕಿತ್ತಾಕ್ಬೇಡ್ರಿ, ಕಿತ್ತಾಕ್ಲಿ ಇವರು KB ಇಲಾಖೆಯವರು ಅಧಿಕಾರಿಗಳು. ರೈತನ ಮನೆಗೆ ಹೋಗ್ಬಿಟ್ಟು ನಾನು ಕಿತ್ತಾಕ್ಸ್ತೀನಿ. ಇದನ್ನ ಹೆಚ್ಚು ಕಡಿಮೆ ಓಪನ್ ಆದಾಗ ಆನ್ ಮಾಡಿದ್ ನೋಡೋದು ನಲ್ಲಿ ಲೈಟು, ಸ್ಟ್ರೀಟ್ ಲೈಟ್ ದಿನನಿತ್ಯ ಬಂದು ಹೋಯ್ತೀವಲ್ಲ ಬರೋರ್ಗೆ. ನೋಡಿ ಒಂದ್ ನಿಮಿಷ, ಒಬ್ಬ ರೈತ ಮನೆ ಕಟ್ಟಬೇಕಾದ್ರೆ ಏನೋ ಒಂದು ಅರ್ಧ ಗಂಟೆ ಅಚಾನಕ್ ಆಗಿ ನೀನು ಆ TC ಏನೋ ಮೀಟರ್ ತಗೊಂಡಿರಲ್ಲ, ಆಯ್ತಾ? ಕಮರ್ಷಿಯಲ್ ಮೀಟರ್, ಟೆಂಪರರಿ ಮೀಟರ್ ತಗೊಂಡಿರಲ್ಲ ಅಂತ ಏನೋ ಒಂದು ಕೊಕ್ಕೆ ಹಾಕೊಂಡೇನೋ ಒಂದು ಅರ್ಧ ಗಂಟೆ ಒಂದು ಮಿಕ್ಸರ್ ಏನೋ ಹಾಕತ್ತೀವಿ ಅನ್ಬಿಟ್ಟು ಏನೋ ಹಾಕೊಂಡ್ಬಿಟ್ರೆ ಅಲ್ವಾ? ಇಲ್ಲಿರೋ ಲೈನ್ ಇದೆಯಲ್ಲ, ಇದು ರಾಜ್ಯ ಹೆದ್ದಾರಿ, ಇದನ್ನ ಮೇಂಟೈನ್ ಮಾಡೋನ ಮುಟ್ಟಾಳವನಲ್ಲ, ಅವನೇನ್ ಮಾಡೋಣ ಗೊತ್ತಾ? ಡೈರೆಕ್ಟ್ ಆಗಿ ಕಂಪ್ನಿಂದ ತಗೊಂಡವನೆ. ಇವ್ರು ಫೈನ್ ಹಾಕಲ್ವಾಗಾರೆ? ಸರ್ಕಾರದಿಂದ ಅನುದಾನ ತಗೊಂಡವ್ರೆ.
ತಕೊಳ್ಳಿ ಓಲಿ ಸಾರ್ವಜನಿಕವಾಗಿದೆ. ಎಷ್ಟು ದಿನ ಉಳ್ದೈತೆ ನೋಡಿ ಕೇಳಿ, 10 ವರ್ಷ ಆಯ್ತು ಇದು. ಅದು ಹಾಕೋದಂತ ಬಿಟ್ರಷ್ಟ ಲೈಟ್ ಇನ್ನೊಂದೇನು ಇಲ್ಲಿವರೆಗೂ ಕೂಡ ಮೇಂಟೆನೆನ್ಸ್ ಮಾಡಿಲ್ಲ ಅವ್ರು. ಯಾರಿಗೆ ಸಂಬಂಧ ಪಡುತ್ತೋ ಏನೋ ಪುರಸಭೆ ಬರುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇದು ರಾಜ್ಯ ಹೆದ್ದಾರಿ ಇಲ್ಲಿರುವಂತ ನೋಡ್ತಾ ಇದೀರಲ್ವಾ, ಟೆಂಡರ್ ತಗೊಂಡಿರ್ತಾರೆ ಬ್ಲಾಕ್ ಆಕ್ಸಿಡೆಂಟ್ ಆದ್ರೆ ಯಾರು ನೋಡೋದು? ನೋಡಿ. ಇಲ್ಲಿ ಬೀದಿ ದೀಪ ಉರಿತಾ ಇಲ್ಲ, ಒಂದಷ್ಟು ಸುದ್ದಿ ಮಾಡಿ 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 ಉಗಿದು ನಮಗೂ ಬೇಜಾರಾಗಿ ಬಿಟ್ಬಿಟ್ಟು 10 ವರ್ಷ ಆಯ್ತು. ಈಗ ಅಲ್ಲಿ ಕಾವೇರಿ ಸರ್ಕಲ್ ಅಲ್ಲಿ ಒಂದಷ್ಟು ಉರಿತಾ ಇದೆ. ಅದು ಯಾಕೆ ಉರಿತಾ ಇದೆ ಅಂದ್ರೆ ಮೇನ್ ಲೈನ್ ಇಂದ ತಗೊಂಡಿರೋದವರು, ಅದು ಅಫೆನ್ಸು. ಮೇನ್ ಲೈನ್ ಇಂದ ತಗೊಳಂಗೆ ಇಲ್ಲ. ಇವ್ರಿಗೊಂದು ಇದು ಕೊಟ್ಟು, ಇವ್ರಿಗೆ ಮೀಟರ್ ಕೊಟ್ಟು, ಅದಕ್ಕೆ ಜವಾಬ್ದಾರಿ ಯಾವನ್ ಟೆಂಡರ್ ತಗೊಂಡಿರ್ತಾನೆ, ರಾಜ್ಯ ಹೆದ್ದಾರಿ ಟೆಂಡರ್ ತಗೊಂಡಿರ್ತಾನೆ, ಇದಕ್ಕೆ ಸ್ಟ್ರೀಟ್ ಲೈಟ್ ಜವಾಬ್ದಾರಿನ ಅದನ್ನ ಮಾಡ್ಬೇಕು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾರು ಹೇಳ್ತಾರೆ? ಈಗ ಸರ್ ಫೈನಲ್ ಇಷ್ಟೇ, ದಯಮಾಡಿ 6 ಗಂಟೆಗೆ ಕರೆಂಟ್ ಕೊಡುವಂತ ವ್ಯವಸ್ಥೆನ ನಿಮ್ಮ ಮುಖಾಂತರ. ಕೆಲವೊಂದು ಸೋಕಾಲ್ಡ್ ರೈತ ಸಂಘಟನೆಗಳು ಇದಾರೆ ಸರ್, 10 ಸಾಲ ಹಾಕೊಂಡು. ಅಲ್ಲ, ನಿಜವಾದ ರೈತರು ಭೂಮಿ ಉಳುಮೆ ಮಾಡ್ತಾವ್ರೆ. ಕೆಲವರು ಸೋಕಾಲ್ಡ್ ರೈತ ಸಂಘಟನೆಯವರು 10 ಸಾಲ ಹಾಕೊಂಡು ತಿರುಗ್ತಾರಲ್ಲ, ಇವ್ರು ಮಾತ್ರ ಬರೀ ಸಭೆ ಕರೀತಾರಲ್ಲ. ಆಯ್ತು, ಅವರು ಎಲ್ಲ ಹೇಳ್ಬೋದಲ್ಲ, ರೇ ನಮ್ಮ ರೈತರು ಮಧ್ಯಾಹ್ನ ಹೋಗಕ್ಕಾಗಲ್ಲ ಕಣ್ರಿ, ಬೆಳಗ್ಗೆನೆ ಕೊಡಿ ಅಂತ. ಸರ್ ಮನೇಲೆ ಕೂತ್ಕೋಕಾಯ್ತಲ್ಲ ಈ ಸೆಕೆ ಒಳಗಡೆ, ಇನ್ನು ಗದ್ದೆ ಒಳಗಡೆ ಅವ್ನು ಹೆಂಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವ್ ಏನ್ ಹೇಳೋದ್ ಬೇಡ, ಎಲ್ಲ ಅವ್ರಿಗೆ ಗೊತ್ತಾಯ್ತದಲ್ಲ. ಖಂಡಿತ ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾರೆ ಸರ್. ನಾನು ರೈತ ಬೇಡ, ನೀವೇ ನಾನೇ ಅಲ್ಲಿ, ನಾನು ಗದ್ದೆಗೆ ಹೋಯ್ತೀನಿ, ನೀರು ಕಟ್ತೀನಿ, ಸಾಕಪ್ಪ ಅಂತ ನೆಲಗೆ ಹೋಯ್ತೀನಿ. ಮರ ಇದ್ರೆ ಮರ ಇಲ್ಲ ಅಂದ್ರೆ ಏನ್ ಮಾಡೋದು? ಹೌದು. ಇಷ್ಟ ಒಳಗೆ ಸಾಯ್ದ ರೈತ ಮನೆ ಒಳಗಡೆ ಕೂತ್ಕೋಕಾಯ್ತಿಲ್ಲ ಸರ್ ಅವರು. ನಾವು ಹಿಂಗ್ ಗದ್ದೆ ಒಳಗೆ ಹೆಂಗಿರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀರ್ ಹಾಯಿಸ್ಕೊಂಡು ಹೆಂಗ್ ಕೂತಿರ್ತಾನೆ. ಹಂಗಾಗಿ 6 ಗಂಟೆಗೆ ದಯಮಾಡಿ ಕರೆಂಟ್ ಕೊಟ್ರೆ 11 ಗಂಟೆಗೋ 10ವರೆಗೋ ತೆಗೆದ್ರೆ ಅವನು ಬಂದು ನಿಮ್ಮದಿಗೆ ಇರ್ತಾನೆ. ನೈಟು ಕೊಡ್ತಿರೋ ಬಿಡ್ತಿರೋ ಯಾರಿಗೂ ಗೊತ್ತಾಯ್ತಿಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಅಹವಾಲು ಕೇವಲ ಇದೊಂದು ಲೈವ್ ವಿಡಿಯೋ ಮಾತ್ರ ಮಾಡಕ್ ಬಿಡಲ್ಲ ನಾನು, ಇದನ್ನ ಎಲ್ಲಾ ಚಾನಲ್ ಕೂಡ ಕಳಿಸ್ತೀವಿ. ಯಾರ್ಯಾರಿಗೆ ಯೋಗ್ಯತೆ ಇದೆ ಡೈರೆಕ್ಟ್ ಆಗಿ ಹೇಳ್ತೇನೆ ಕೇಳಿ, ಯಾರ್ಯಾರಿಗೆ ಯೋಗ್ಯತೆ ಇದೆ ಮಾಧ್ಯಮದವ್ರು ಅವ್ರು ಹಾಕೊಬಹುದು. ಸಮಸ್ಯೆ ಇರೋ ಇಂಥ ರೈತರ ಸಮಸ್ಯೆ ವಿಚಾರವಾಗಿ. ಜೊತೆಗೆ ನಾನು ಕೂಡ ಸಂಬಂಧಪಟ್ಟಂತ ಯಾರೆಲ್ಲ ಮೇಲಧಿಕಾರಿಗಳು, ಸ್ಟೇಟ್ ಲೆವೆಲ್ ಅಲ್ಲಿ ಮೇಲಧಿಕಾರಿಗಳಿದೆ, ಅವ್ರು ಎಲ್ಲರಿಗೂ ಕೂಡ ಮೇಲ್ ಮಾಡ್ತೀನಿ. ಬರೀ ನಾನು ಸುದ್ದಿ ಮಾಡ್ಬಿಡಲ್ಲ. ನನ್ನ ಹೋರಾಟ ನಿಮ್ಮ ಪರವಾಗಿರ್ತದೆ, ರೈತರ ಪರವಾಗಿ. ಮಧ್ಯಾಹ್ನದ ನಮ್ಗೆ ಕರೆಂಟ್ ಬೇಡ, ಬೆಳಗ್ಗೆ ಹೊತ್ತು ಕೊಡಿ. ರಾತ್ರಿ ಹೊತ್ತಂತೂ ಕೊಡಲ್ಲ ಇವರು, ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾಗಳು ಕೊಡ್ಬೇಕು ಇವರು ರಾತ್ರಿ ಹೊತ್ತು. ಆಯ್ತಾ, ಅದು ಯಾವ ಇಂಡಸ್ಟ್ರಿಯಲ್ ಏರಿಯಾಗಳು ಇದೆ ಅಂತ ಬಂದು ಗೊತ್ತಿದೆ ನಿಮ್ಗೆ. ಅವ್ರನ್ನ ಮಾತ್ರ 24 ಗಂಟೆ ಕರೆಂಟ್ ಕೊಡ್ತಾರೆ. ಎಷ್ಟು ಬಿಲ್ ಕಟ್ಟರಿಂದ ಕೇಳಲ್ಲ, ಏನೂ ಇಲ್ಲ. ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಬರಬೇಕು, ಯಾವನು ಕೇಳಲ್ಲ. ಇಲಾಖೆಗಳಲ್ಲಿ ಆಯ್ತಾ, ಮುಚ್ಚಿರೋ ಇಲಾಖೆಗಳಲ್ಲಿ, ಆ ಇಲಾಖೆಗಳಲ್ಲೇ ಇರ್ತಾವ ದುಡ್ಡು ಕಲೆಕ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ರೈತರ ಮನೆಗೆ ಹೋಗ್ಬಿಟ್ಟು 200 ರೂಪಾಯಿನ ರೈತ ಜಮೀನಿಗೆ ಹೋಗಿದ್ರೆ ಆಗ್ಲಿ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ಟಿರೋದು, ಅದನ್ನ ಹಾಕ್ಸ್ಕೊಳಕ್ಕೆ ಒಂದು 100 ರೂಪಾಯಿ ಲಂಚ. ಸರ್ ಫೈನಲ್ ಆಗಿ ಬರೋದೇ ಪಾಪ ಅಲ್ಲಿಗೆ ಸರ್. ಈ ದೇಶನ ನಡೀತಿರೋದು ಅವನಿಂದ, ಬಟ್ ಅವನ ಮೇಲೆ ಹೊರ ಎಲ್ಲ ಬೀಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.